ಮನೆಯೊಳಗೆಲ್ಲ ಸೋರಿ ಯಾವ ರೀತಿ ನೀರುಂಟು ನೋಡಿ. ನೋಡಿ ಬಂದ ಕೂಡಲೇ ಎಲ್ಲ ಬಿಚ್ಚಾಕಿ ಇಲ್ಲಿ ಇದರಲ್ಲಿ ಕೂತಿದ್ದಾನೆ ನೋಡಿ. ನೀರ ಇಲ್ಲಿ ಹೊಟ್ಟೆ ಇದ್ದ ಕಾರಣ ನೀರೆಲ್ಲ ಹೋಗಿದೆ, ಈ ತೂತಲ್ಲೇ ಹೋಗಿದೆ. ಈಗ ತಿಂದಾಗಿದೆ ಇವಳಿಗೆ. ಅವಳು ಅಲ್ಲಿ ಚೋಂಪುತ್ತಾ ಇದ್ದಾಳೆ, ಇವಳು ಅಗಿತಾ ಇದ್ದಾಳೆ. ಇವ ನೋಡಿ, ಇವ ಯಾವುದು ತಿನ್ನೋದ್ರಲ್ಲೂ ಬೂಸನೆ, ಇವಳು ಅಷ್ಟೇ ತಿನ್ನೋದ್ರಲ್ಲಿ ಬಕ್ಕಾಸುರನೆ. ನೋಡಿ ನೋಡಿ ಆಯ್ತಾಯ್ತು. ಇಲ್ಲ ಅವನು ಹಾಕುದಿಲ್ಲ, ಅವ್ರು ಹಾಕುದಿಲ್ಲ. ನೀನ್ ಹಾರ ಹಾಕುಂತ ಹೇಳಿ. ಅದು ನನ್ನದಲ್ಲ, ಅದು ವಿಹಾರಿಕ. ಹರಿ ಓಂ, ಎಲ್ರಿಗೂ ನಮಸ್ತೆ. ನೋಡಿ, ನಿನ್ನೆಯ ಮಳೆಯಲ್ಲಿ ಚಂಡಿಯಲಾಗಿ ಇವತ್ತು ತಲೆನೋವು, ಶೀತ ಎಲ್ಲ ಜೋರಿ ಉಂಟು. ಇವತ್ತಿನ ಮಳೆ ಉಂಟಾ ಗೊತ್ತಿಲ್ಲ, ಈಗಲೇ ಮೋಡದಾಗಿ ಉಂಟು ನೋಡಿ. ವಾತಾವರಣ ಮೋಡದಲ್ಲಿ ಉಂಟು, ಎಂತ ಅಂತ ಗೊತ್ತಿಲ್ಲ. ಬಿಸಿಲು ಸೂರ್ಯ ನೆಗಡ್ದು ಕಾಣುವುದಿಲ್ಲ. ಎಲ್ಲಾನು ಆಯಿತು, ಪೂಜೆ ಆಯಿತು, ಎಲ್ಲ ರೆಡಿ ಆಯಿತು, ತಿಂಡಿ ಎಲ್ಲ ಆಯಿತು. ಮಗಳು ಬಟ್ಟೆ ಒಗ್ದು ಹಾಕ್ತಾ ಇದ್ದಾಳೆ, ಆರಿಸ್ತಾ ಇದ್ದಾಳೆ. ಇವತ್ತು ಸಂಡೇ ಎಲ್ಲ ಹಾಗೆ ನೋಡಬೇಕು ಇವತ್ತು ಶಾಪಿಗೆ ಹೋಗೋದಾ ಬೇಡವಾ ಅಂತ. ಮಳೆ ಬಾರದಿದ್ದರೆ ನಾವು ರಾತಾಂಬೆ ಅಂತ ಹೇಳ್ತೇವೆ, ಕೋಕಮ್ ಕೊಯ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನೋಡಬೇಕು ಕೋಕಮ್ ಸಹ ಏನಾಗಿದೆ, ಮಳೆ ಬಂದು ಎಲ್ಲ ಉದುರಿ ಹೋಗಿದ ಅಲ್ಲ ಉಂಟಾ ಏನಾಗಿದೆ ಅಂತ ಹೋಗಿ ನೋಡಬೇಕಷ್ಟೇ. ನೋಡಿ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ ಪಿಂಕ್ ಕಲರ್ ನೋಡಿ, ಜರ್ಬರ್ ಎಲ್ಲ ಉಂಟು ಹಾಗೆ. ನೋಡಿ ಹೂವೆಲ್ಲ ನೋಡಬೇಕಿದ್ರೆ ಖುಷಿ ಆಗ್ತದೆ. ಆಮೇಲೆ ಮಲ್ಲಿಗೆ ಎಲ್ಲ ಮುಗೀತು, ಮೊನ್ನೆಲ್ಲ ಜಾಸ್ತಿ ಇತ್ತು, ತುಂಬ ಇತ್ತು. ಇದು ಅಷ್ಟೇ ಇವತ್ತಿದು. ನೋಡಿ ಮಳೆ ಬಂದದ್ದೇ ತಡ, ಎಲ್ಲ ಬೀಜಗಳೆಲ್ಲ ಸಣ್ಣ ಸಣ್ಣ ಬೀಜಗಳೆಲ್ಲ ಹುಟ್ಟಿ ಬರ್ತಾ ಉಂಟು. ಇದು ಮೀಸೆ ಹೂವಿದ ಎಂತ ಅಂತ ಗೊತ್ತಾಗ್ತಾ ಇಲ್ಲ, ನೋಡಬೇಕು, ಸ್ವಲ್ಪ ದೊಡ್ಡಾದ್ಮೇಲೆ ಗೊತ್ತಾಗಬೇಕು. ಇವಳಿ ಈ ತುಳಸಿ ಅಂತ ಅದು ಗೊತ್ತುಂಟ, ತುಂಬ ಚಂದ ಇತ್ತು ಆಯಿತಾ. ಇದರಲ್ಲಿ ಒಂಥರ ಕಪ್ಪು ಈ ಥರ ಒಂದು ಹುಳ ಬರುವುದು. ಈ ಥರ ಒಂದು ಹುಳ ಬರುವುದು ಇವಳಿಲ್ಲಿ. ಇವಳಿ ಈ ಹುಳ ಬರುವುದು, ಅಗೋಳಿ ಹಾರಿ ಹೋಯ್ತದು ಈ ಹುಳ. ಈ ಹುಳ ಬರುವುದಕ್ಕೆ ನಾನು ಕಹಿ ಬೇವಿನ ಎಣ್ಣೆಯನ್ನು ನೀರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಚಿಮುಕಿಸಿದೆ. ಇವಳಿ ಇದೆಲ್ಲ ಸತ್ತೇ ಹೋಯಿತು. ನೋಡಿ ಹೇಗಾಗಿದೆ ಅಂತೇಳಿ, ಸುಮ್ಮನೆ ಹಾಕಿದ್ದು ನಾನು ಅಂತ ಬೇಜಾರಾಯ್ತು. ಆಮೇಲೆ ಇದಕ್ಕೆ ಎಂತ ಮದ್ದು ಹಾಕೋದು ಅಂತ ಸಹ ಗೊತ್ತಿಲ್ಲ. ತುಳಸಿ ಗಿಡವನ್ನು ಹಾಳು ಮಾಡಿ ಹಾಕ್ತದೆ ಈ ಒಂದು ಕೀಟಾಣು. ಇವಳಿದು ಅದು ಹಾರ್ತದೆ ಕೂಡಲೇ. ಇವಳಿ ಹಾರಿತು ಕೂಡ. ನಾನು ಸಿಕ್ಕಿದಲ್ಲಿ ಕೊಂದು ಹಾಕ್ತೇನೆ, ನನಗೆ ಪಾಪ ಸಿಕ್ಕಿದ್ರೂ ಪರವಾಗಿಲ್ಲ. ತುಳಸಿ ಗಿಡವನ್ನು ಹಾಳು ಮಾಡುವಂತಹ ಕೀಟ ಉಳಿಯುವುದೇ ಬೇಡ ಅಂಥೇಳಿ. ಇದು ಮಾತ್ರ ತುಂಬ ಬೇಜಾರು, ನನ್ನ ಕೈಯಿಂದಲೇ ಆಯಿತು ಅಂತೇಳಿ. ನೋಡಿ ತಾವರೆ ನೋಡು, ಚಂದ ಉಂಟಾ? ಹಾಂ, ಕೋಳಿ ಜುಟ್ಟು ಹೂವು ನೋಡಿ, ಇದನ್ನು ಅಷ್ಟೇ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ, ತುಂಬ ಟೈಮ್ ಇರ್ತದೆ ಇದು. ಇದರಲ್ಲಿ ನೋಡಿ ಈ ಥರ ಬೀಜ ಇದೆ, ಇದನ್ನೀಗ ತಗೊಂಡೋಗಿ ಹಾಕಿದರೆ ಇದು ಕೂಡ ಹುಟ್ಟುತ್ತದೆ. ಎಲ್ಲೆಲ್ಲಿ ಹಾಕಿಡುದು, ಬಂದರೆ ಬರ್ತದೆ ಅಂತ. ಇವುಳಿ ತಾವರೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತೇಳಿ. ನೋಡಿ ಇಲ್ಲಿ ಸಹ ಇದೆ ಟಬ್ಬಲ್ಲಿ, ಸಣ್ಣದೊಂದು ತಾವರೆ, ದೊಡ್ಡದೊಂದು ತಾವರೆ. ಆಮೇಲೆ ಇಲ್ಲಿ ಒಂದು ತಾವರೆ ಅರಳಿದೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲೇ ಎರಡು ಅರಳಿದೆ ತಾವರೆ. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಇದು ತಾವರೆ ಗೊತ್ತಿಲ್ಲ ನೋಡಿ. ಇದೊಂದು ದಾಸವಾಳ, ನೀಲಿ ಕಲರ್, ನೇರಳೆ ಕಲರ್ ಟೈಪ್, ಒಂಥರ ಪರ್ಪಲ್ ಟೈಪ್. ಹುಲ್ಲೆಲ್ಲ ಚಂದ ಬೆಳೀತಾ ಉಂಟು. ಇನ್ನು ಗರಿಕೆಗೆ ಏನು ತೊಂದರೆ ಇಲ್ಲ, ತುಂಬ ಗರಿಕೆ ಬೆಳೀತದೆ. ಹೋಗಿ ಅಮ್ಮ ಎಂತಿದತ್ತ,
ಕುಂಬಳಕಾಯಿಯ ಬಳ್ಳಿ ಒಂದು. ಇವುಗಳು ಇಲ್ಲಿ ಒಂದು ನೆಲ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೆಲ ಗುಲಾಬಿ ಇವುಗಳು. ಇದೊಂದು ಲಿಲ್ಲಿ. ಈ ಲಿಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹೇಳಿದಾಗೆ ಮಳೆ ಬರುವಾಗ ಒಂದು ಲಿಲ್ಲಿ ಬರ್ತದೆ, ಬಿಳಿ ಕಲರ್ ಲಿಲ್ಲಿ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದಲ್ಲ. ಇವುಗಳು ಇಲ್ಲಿ ತುಂಬ ಚೆನ್ನಾಗಿದೆ, ಬಿಳಿ ಕಲರ್ ಲಿಲ್ಲಿ. ಇಲ್ಲೆಲ್ಲ ಹಾಳಾಯಿತು, ಇದು ನಿನ್ನೆ ಮೊನ್ನೆ ಅರಳಿದು ಎಲ್ಲ ಹಾಳಾಗಿದೆ. ಇದು ಇವತ್ತು ಅರಳಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಮತ್ತು ಬೇರೆ ಬೇರೆ ಮಳೆ ಬರುವಾಗ ಬೇರೆ ಬೇರೆ ಹೂಗಳು ಅರಳುತ್ತವೆ. ಇಲ್ಲಿ ಇದ್ದದ್ದಿಷ್ಟೇ. ಅಲ್ಲಿಬ್ಬರು ನೋಡಿ ಲೆಕ್ಕ ಮಾಡ್ತಾ ಇದ್ದಾರೆ ತಾವರೆಯಲ್ಲಿ. ಹರಿಯೋಮ್ ದೂರ ಬೇಸಾರಲ್ಲ ಅದು. ಇಲ್ಲಿ ಒಂದು ನೆಲ ಗುಲಾಬಿ. ಈ ಹೂ ನೋಡಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇದು ನೋಡಿ ಒಂದು ನೆಲ ಗುಲಾಬಿ, ಒಂಥರ ಕಲರ್ ತುಂಬ ಚೆನ್ನಾಗಿದೆ. ಎರಡು ಕಲರ್ ಮಿಕ್ಸ್ ಆದಾಗೆ ತುಂಬ ಚೆನ್ನಾಗಿದೆ. ಈ ಕಲರ್ ಅಲ್ಲ, ಅದು ಒಂಥರ ಕಲರು. ಅದು ಏನು ಈಗ ಈ ಥರ ಕಲರ್ ಬರ್ತಾ ಇದೆ. ನಿಜ ನೋಡಲಿಕ್ಕೆ ಅದು ಪೀಚ್ ಕಲರ್ ಇದೆ. ಹತ್ತಿರ ತಗೊಂಡೋದ್ರೆ ಕಾಣ್ತದೆ ಆ ಕಲರ್ ನೋಡಿ. ಸ್ವಲ್ಪ ಈಗ ಸ್ವಲ್ಪ ಅದೇ ಕಲರ್ ಬಂತು. ಈ ಕಲರ್ ಉಂಟು, ಅದು ಭಾರಿ ಚೆಂದ ಉಂಟು. ಕಂಚಳು ತೆಗ್ದಿದ್ದೀರಾ? ಕಂಚಳು ತೆಗ್ದ್ರಾ ಅಂತ. ಹೌದಾ? ಪುರ್ವಂಚಿಚ್ಚು ಕಾಡ್ಲಂತೆ ತೆಚ್ಚು ಪುರ್ವಂಚಿಚ್ಚು ಕಾಡ್ಲಂತೆ ತಿತ್ತಿಗೆ ತೊರಲೆ ಓಣು. ಬದನೆ ಗಿಡ. ನೆಕ್ಕಾಯಿ ತಗೊಂಡದು. ಹಾಂ ಹಾಂ ಹಾಂ. ಇದು ನೋಡಿ ಒಂದು ಕಲರ್. ಇದು ಅಷ್ಟೇ, ಹತ್ತಿರ ತಗೊಂಡೋಗುವಾಗ ಯಾವ ಕಲರ್ ಬರ್ತದೆ ಆ ಕಲರ್ ಮಾತ್ರ ಇದು ನೋಡಿ. ನೋಡಿ ಪಿಂಕ್, ಲೈಟ್ ಪಿಂಕ್ ಒಂಥರ. ಈ ಹೂಗಳನ್ನೆಲ್ಲ ನೋಡೋದೇ ಒಂಥರ ಖುಷಿ ಬೆಳಿಗ್ಗೆ ಎದ್ದ ಕೂಡಲೇ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತೇಳಿ. ನಗ್ತಾ ಇದೆ, ನಗ್ತಾ ಇದೆ ನೋಡಿ. ಇದೊಂದು ಕಲರ್ ಪಿಂಕ್ ಕಲರ್, ರಾಣಿ ಪಿಂಕ್ ಕಲರ್. ಆಮೇಲೆ ಚೆಂಡು ಹೂಗಳು ನೋಡಿ, ಎಲ್ಲ ಮಳೆ ಬಂದು ಬಾಗಿ ಹೋಗಿದೆ, ಎಲ್ಲ ಬಿದ್ದಿದೆ ನೋಡಿ. ಅಲ್ಲಿ ಗಿಡ ಎಲ್ಲ ಒಂದು ಬಿದ್ದೇ ಬಿಟ್ಟಿದೆ. ಅದರಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ, ಬಿದ್ದೇ ಬಿಟ್ಟಿದೆ, ಬಾಗಿ ಬಿದ್ದೋಗಿದೆ. ಚೆನ್ನಾಗಿದೆ ಇದು ಹೂ ಸಹ ನೋಡಿ. ಹೂ ಸಹ ಫುಲ್ಲಾಗಿದೆ, ಬಿದ್ದು ಸಹ ಹೋಗಿದೆ. ಹಾಗೆ ಇವಳಿಲ್ಲಿ ಇದು ಒಂಥರ ಚೆನ್ನಾಗಿದೆ, ನೆಲ ಗುಲಾಬಿ. ಯೆಲ್ಲೋ ನೆಲ ಗುಲಾಬಿ, ವೈಟ್ ನೆಲ ಗುಲಾಬಿ. ಹಾಗೆ ಇದಂತೂ ಕೋಳಿ ಜುಟ್ಟಂತೂ ತುಂಬ ಚಂದದ ಕಲರ್ ನೋಡಿ. ಆರೆಂಜ್ ಕಲರ್ ಥರ ಉಂಟು ನೋಡಿ, ಒಂಥರ ಪೀಚ್ ಕಲರ್ ಮಿಕ್ಸ್ ಆಗಿ ಭಾರಿ ಚೆಂದ ಉಂಟಾಯ್ತಾ. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇದು ಮಳೆ ಬಂದರೆ ಹೀಗೆಲ್ಲ ಚೆನ್ನಾಗಿರ್ತದೆ. ಒಂದೆರಡು ಮಳೆ ಬಂದರೆ ಮಾತ್ರ ಈ ಥರ ಚೆಂದ. ಯಾವಾಗಲೂ ಮಳೆ ಬಂದರೆ ಇದರ ಮೇಲೆ ನೀರು ಬಿದ್ದರೆ ಇದು ಬಿದ್ದು ಹೋಗಿ ಹಾಳಾಗ್ತದೆ. ನಿನ್ನೆಯ ಮಳೆಯ ಅವಸ್ಥೆ ಎಲ್ಲ ನಾನು ನಿಮಗೆ ತೋರಿಸಬೇಕು ಈಗ. ನಿನ್ನೆಯ ಮಳೆಯ ಅವಸ್ಥೆ ತೋರಿಸ್ತೇನೆ ನೋಡಿ. ಯಾವ ರೀತಿ ನೆಂದುಕೊಂಡು ಬಂದೆವು ನಾವು. ಅಂದರೆ ಕತ್ಲೆಯಲ್ಲಿ ಏನು ಕಾಣ್ತಾ ಇರಲಿಲ್ಲ, ಆದರೂ ಕೂಡ ಮನೆಗೆ ಬಂದು ನೈಟ್ ಮಕ್ಕಳೆಲ್ಲ ಹೇಗೆ ಒದ್ದೆಯಾಗಿ ಬಂದರು, ಮನೆ ಹೇಗಿತ್ತು, ಹಾಗೆ ಏನೆಲ್ಲ ಮಾಡಿದೆವು ನಿನ್ನೆ ಅಂತ ಹೇಳೋದನ್ನು ಈಗ ನಾನು ತೋರಿಸ್ತೇನೆ ನೋಡಿ. ಕಾಪಿಗೆ ಉಂಡಿ. ಇವತ್ತು ಎಂತ ಸಾಂಬಾರು? ಬಟಾಟೆ ಸಾಂಬಾರಾ? ಚಂದ ಉಂಟಾ? ಟೇಸ್ಟಿಯಾಗಿದಾ? ಸೂಪರಾ? ಓಕೆ ಓಕೆ, ತಿನ್ನಿ ಆಯಿತಾ. ನೋಡಿ ಇಲ್ಲಿ ಇವರ ಆಟ ಆಗ್ತಾ ಉಂಟು ಹೊರಗಡೆ. ಇವ್ರದಿಲ್ಲಿ ಸ್ಟೈಲಿಂಗ್ ಮೇಕಪ್ ಆಗ್ತಾ ಉಂಟು. ಜಡೆ ಮಾಡುವಂತೆ ನೋಡಿ, ಮಾಡ್ತಾ ಇದ್ದಾಳೆ. ಬೆಳಿಗ್ಗೆದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ದೇವರಿಗೆಲ್ಲ ಕೈ ಮುಗಿದು ಮಕ್ಕಳೆಲ್ಲ ತಿಂಡಿ ತಿಂದು ಎಲ್ಲನೂ ಆಯಿತು. ಅವರವರಷ್ಟಕ್ಕೆ ಮಕ್ಕಳು ಆಡ್ತಾ ಇದ್ದಾರೆ, ಸ್ಟೈಲ್ ಮಾಡೋರು ಸ್ಟೈಲ್ ಮಾಡ್ತಾ ಇದ್ದಾರೆ. ಇವತ್ತಿನ ಬೆಳಗ್ಗಿನ ತಿಂಡಿ ನಮಗೆ ಅಕ್ಕಿ ಕಡುಬು ಹಾಗೆ ಬಟಾಟೆ ಸಾಂಬಾರು, ಹಾಗೆ ಸ್ಪೆಷಲ್ ಏನಂತ ಹೇಳಿದರೆ ಚಿಕ್ಕು ಕೇಸರಿ ಬಾತ್.
ಮಳೆಯಲ್ಲಿ ಎಲ್ಲ ಚಂಡಿ ಮಕ್ಕಳೆಲ್ಲ, ನಾವೆಲ್ಲ ಕೊಡೆ ಹಿಡ್ಕೊಂಡು ಬಂದದ್ದು ನೋಡಿ. ಇವ್ರು ನೀರಲ್ಲಿ ಬರ್ತಾ ಇದ್ದಾರೆ. ನೀರು ಬೊಳ್ಳ ಹೋಗಿದೆ, ಇಲ್ಲಿ ಬೊಳ್ಳ ಉಂಟ, ಇಲ್ಲಿ ಕಾಲಿಡುದು ಬೇಡ, ಇಲ್ಲಿ ಫುಲ್ ನೀರುಂಟು ಹೊಳೆಯಾಗಿ. ರೋಡಲ್ಲಿ ಬನ್ನಿ ಬನ್ನಿ, ಯಾವುದು ಇಲ್ಲ ಈಗ ಗಾಡಿ. ಮೆಲ್ಲ ಓಡಬೇಡಿ, ನನ್ನ ಹಿಂದಿಂದ ಬನ್ನಿ. ಅಭಿನೇ ಪಾಣಿ ಕೇಳಕ್ಕದು ಸೈಡ್ ಹಚ್ಚ ಎವಣಿ ಪಾಣಿ ಕೇಳಕ್ಕದ. ಓ ದೇವ್ರೆ, ಎಂತ ನೀರಿದು. ನೀರಲ್ಲಿ ಹೋಗ್ಬೇಡಿ, ಜಾರಿ ಬೀಳ್ತೀಯ. ಓಯ್ ಬಾರ ನೋಡಿ, ಹೋಗ್ತಾ ಇದ್ದಾರೆ. ಏನಿಲ್ಲ, ಓಡಬೇಡಿ ಈ ನೀರಲ್ಲಿ. ಸರಿ ಇಲ್ಲದ್ರೆ ಅದು ಹಾಕೋದೇ ಬೇಡ. ಹಾಗೆ ನಿಂತ್ಕೊಂಡ್ಬಿಡು ನೀನು, ತೊಂದರೆ ಇಲ್ಲ. ಅಲ್ಲ ಪ್ಯಾಂಟ್ ಹಾಂ ಸರಿ ಇಲ್ಲ, ಗೊತ್ತಿಲ್ಲ. ಹಾಂ ಹಾಂ ಲಕ್ಷ್ಮೀ ವೆಂಕಟರಮಣ ಸಲ್ಲಿ ನೀರು ನೋಡಿ, ಹೊಳೆಯಾಗಿ ತುಂಬಿದೆ ರೋಡಲ್ಲಿ ನೋಡಿ. ನೀರು ಶಕ್ ಬರ್ಲಿಕ್ಕೆ ಆಗೋದಿಲ್ಲ ನನಗೆ ಇಲ್ಲಿ ನೋಡಿ. ಲಿಲ್ಲಿ ಹುಳ ಎಲ್ಲ ಬಾಡಿದಾಗ ಆಗಿದೆ. ಬಾಡಿದ್ದಲ್ಲ, ಅದು ನೀರು ಜಾಸ್ತಿ ಬಿದ್ದು ಮಳೆಗೆ ಇದೆಲ್ಲ ಪರಿಮಳ. ಮಲ್ಲಿಗೆ ಏನು ಪರಿಮಳ ಬರ್ತದೆ ಗೊತ್ತುಂಟ? ಹಾಂ 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 ಹಾಂ, ಏನು ಪರಿಮಳ ಬರ್ತಾ ಇದೆ. ಜಲ ಒಳಗೆ ನೀವು ಕುಣಿಬೇಡ್ವಾ? ಈಗ ಹಿಡ್ಕ ಮೊಬೈಲ್. ಮಕ್ಕಳೆಲ್ಲರೂ ಅಂಗಡಿಯಲ್ಲಿ ಇದ್ದ ಕಾರಣ ನಾವು ಬೇಗ ಹೊರಡುವ ಅಂತ ಹೊರಟೆವು. ಅಂತೂ 6:45 7 ಗಂಟೆಗೆ ಹೊರಡಬೇಕಿದ್ರೆ ಸಣ್ಣಕ್ಕೆ ಮಳೆ ಶುರುವಾಯಿತು. ಇದು ಸ್ವಲ್ಪ ಮಳೆ ಬಂದು ನಿಲ್ಬೋದು ಅಂತ ನೋಡಿದರೆ ಗುಡುಗು ಮಿಂಚು ಮಳೆ ಗಾಳಿ ಎಲ್ಲ ಬಂದ ಕಾರಣ ಅಂಗಡಿಯಲ್ಲೇ ನಿಂತೆವು ನಾವೆಲ್ಲರೂ. ಇನ್ನು ಸ್ವಲ್ಪ ನಿಲ್ಲಿ, ಒಂದು ಸ್ವಲ್ಪ ನಿಲ್ಲಿ ಅಂತೇಳಿ. ಅಂತೂ 8 ಗಂಟೆ ಆದರೂ ಮಳೆ ನಿಲ್ಲೋದು ಕಾಣೋದಿಲ್ಲ. ಇದ್ದ ರಿಕ್ಷಾದವರಿಗೆಲ್ಲ ಕಾಲ್ ಮಾಡಿದರೆ ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಹಾಗೆ ಹೀಗೆ ಅಂತೇಳಿ ಒಂದು ಅರ್ಧ ಗಂಟೆ ರಿಕ್ಷಕ್ಕೆ ಕಾಯ್ದಾಯಿತು. ಲಾಸ್ಟ್ ಸ್ಕೂಟಿಯಲ್ಲೇ ಚಂಡಿಯಾಗಿ ಬಂದು ಎಲ್ರಿಗೆ ಕೊಡೆ ತರಲಿಕ್ಕೆ ಹೇಳಿದೆ ನನ್ನ ನಾದಿನಿ ಜೊತೆ. ನಾದಿನಿ ಮತ್ತು ನನ್ನ ಮಗಳು ಬಂದು ಎಲ್ರಿಗೂ ಒಂದೊಂದು ಕೊಡೆ ತಂದು ನಾವು ಮಕ್ಕಳೆಲ್ಲರೂ ಸೇರಿಕೊಂಡು ಬಂದೆವು. ಮತ್ತು ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬೇಕಿದ್ರೆ ಸಾಕಾಯಿತು, ಜೊತೆಯಲ್ಲಿ ಬರಲಿಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬರ ಕೊಡೆಯಿಂದ ಒಬ್ಬರ ತಲೆಗೆ ನೀರು ಬೀಳ್ತಾಯಿತ್ತು. ಅಂತೂ ಹೇಗಾದರೂ ಮಾಡ್ಕೊಂಡು ಬಂದೆವು. ಜೊತೆಯಲ್ಲಿ ರೋಡ್ ತುಂಬ ನೀರು, ಜೊತೆಯಲ್ಲಿ ಈ ವಾಹನಗಳು ಹೇಗಾದರೂ ಮಾಡ್ಕೊಂಡು ಬರಬೇಕಿದ್ರೆ ಎದ್ದು ಬಿದ್ದು ಕೆಸರಲ್ಲೆಲ್ಲ ಚಂಡಿಯಾಗಿ ಬಂದೆವು ನೋಡಿ. ಮನೆಗೆ ಬರಬೇಕಿದ್ರೆ ಮನೆ ಕೂಡ ಸೋರಿ ಫುಲ್ ನೀರು, ನೋಡಬೇಕಿದ್ರೆ ಬೇಜಾರಾಗೋಯ್ತು ನೋಡಿ. ಮನೆಯೊಳಗೆ ಎಷ್ಟು ನೀರಿದೆ ನೋಡಿ, ಫುಲ್ ನೀರು ಸೋರಿ ಈ ಹಂಚು ಒಡೆದೋಗಿ ಆಗಿರಬೇಕು, ಫುಲ್ ನೀರಾಗಿದೆ. ಮನೇಲೇನು ನಾವು ಕ್ಲೀನ್ ಮಾಡಿಟ್ಟ ಕಾರಣ ಯಾವುದು ಒದ್ದೆ ಆಗಿರಲಿಲ್ಲ ನೋಡಿ. ನೀರೆಲ್ಲ ಬಂದು ಒಂದು ಮೂಲೆಯಲ್ಲಿ ತೂತ ಇದೆ, ಆ ತೂತದೊಳಗಿಂದ ಹೋದ ಕಾರಣ ಇಲ್ಲಿ ನೀರೆಲ್ಲ ಸ್ವಲ್ಪ ಹೋಗಿದೆ, ಇಲ್ಲಾಂದರೆ ತುಂಬಿ ತುಳುಕ್ತಾ ಇತ್ತೇನೋ ನೋಡಿ. ನೀರು ಈಗ ಸಹ ಬೀಳ್ತಾ ಇದೆ. ತುಂಬ ಬೇಜಾರಾಯ್ತು ಇದನ್ನೆಲ್ಲ ನೋಡಬೇಕಿದ್ರೆ. ಎಷ್ಟು ದಿನ ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ. ಅಂತೂ ನಮಗೂ ಒಂದು ಸಣ್ಣ ಮನೆ ಮಾಡಬೇಕು ಅಂತ ಹೇಳುವ ಆಸೆ ಇದೆ, ಯಾವಾಗ ಆಗ್ತದೆ ಗೊತ್ತಿಲ್ಲ. ನಮ್ಮ ಒಂದು ಒಳ್ಳೆ ದಿನ ಬರ್ಬೋದು ಅಂತ ಹೇಳೋದೊಂದು ಆಸೆ. ಹಾಗೆ ನಮ್ಮ ಜಾಗೆಯಲ್ಲಿ ಕೂಡ ಕರೆಂಟ್ ಕಂಬ ಕೂಡ ಹಾಕಿದ್ದಾರೆ, ಅದರದ್ದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೇನೆ. ಅದು ತುಂಬ ಖುಷಿಯ ವಿಷಯ, ಯಾಕಂದರೆ ನಮಗೆ ಕರೆಂಟ್ ಕಂಬ ಆದಮೇಲೆ ಮನೆ ಮಾಡೋದು ಅಂತ ಇದ್ವಿ. ಕರೆಂಟ್ ಕಂಬ ಎಲ್ಲ ಒಂದು ಕಂಬ ಎಲ್ಲ ಹಾಕಿ ಆಗಿದೆ. ಆ ವಿಡಿಯೋನು ಮುಂದಿನ ದಿನಗಳಲ್ಲಿ ಹಾಕ್ತೇನೆ ನಾನು. ಎಲ್ಲರೂ ಚಂಡಿ ನಾವು ಮಳೆಯಲ್ಲಿ ಬರಬೇಕಿದ್ರೆ ಎಲ್ಲ ನೆನೆದೋಗಿದ್ದೇವೆ ನೋಡಿ. ಮನೆಯಲ್ಲೆಲ್ಲ ನೀರೆಲ್ಲ ಪಚ ಪಚ ಎಲ್ಲ ಸೋರಿ ಮನೆ ಇಡೀ ಮನೆ ಮಾಡು ನೋಡಿ, ಸೋರಿ ಎಲ್ಲ ಒಳಗಡೆ. ಇದು ಒರೆಸೋಕೋಲಲ್ಲ, ಇದರಲ್ಲಿ ಒರೆಸ್ತಾ ಇದ್ದೇನೆ ಈಗ ಎಲ್ಲ. ಓ ಎಲ್ಲ ಚಂಡಿಯಾಗಿದ್ದೀರಾ? ಒಳ್ಳೇದಾಗಿ ಆಯ್ತು, ಒಳ್ಳೇದಾಯ್ತು. ಸ್ನಾನ ಮಾಡು ಆಯ್ತು. ಸ್ಪೆಷಲ್ ಬಂತು ಎಂಥದ್ದು ಅಲ್ಲ, ಯಾರಿಗೊತ್ತು? ಸಮೋಸೆಯ? ಹಾಂ ನಾನೇ ಮಾಲೆ ಅಂದು. ಹಾಂ ಆವಾಯ್ದು ಐದು ಆವಾಯ್ದು ಒಯ್ದು ರಾಮ್ ರಾಮ್. ಹ್ಞೂ ತಲೆಂಟು ತನ್ನೀಚೆ
ಇಟ್ಕೊಳ್ಳಿ, ನಿಮಗಿಲ್ಲ. ನಿಮಗೆ ಕೊಡೋದೇ ಇಲ್ಲ. ನನಗೆ ಬೇಕು. ಮಾಯಿಗಿಲ್ಲ ಅಂತ ಶರಣ್ಯ ನಗ್ತಿದ್ದಾಳೆ. ನೋಡಿ ಮಕ್ಕಳು ಚಂಡಿ ಹಾಕೊಂಡು ಬಂದದಕ್ಕೆ ನಾದಿನಿ ತಂದು ಕೊಟ್ಟದ್ದು, ಅರುಣ ತಂದು ಕೊಟ್ಟದ್ದು. ನನಗಾಗುದಿಲ್ಲ. ಓ ಬೇಡಿ ಬೇಡಿ, ಇಲ್ಲಿ ನೋಡಿ ನಗುದ್ದು. ನನಗೆ ತಿನ್ಲಿಕ್ಕೆ ಆಗುದಿಲ್ಲ. ಇವತ್ತು ದಶಮಿ ಅಲ್ಲ, ಹಾಗೆ ಮಕ್ಕಳಿಗೆಲ್ಲ ತಿನ್ಲಿಕ್ಕೆ ಬಿಸಿ ಬಿಸಿ ತಂದು ಕೊಟ್ಟದ್ದು. ಬಿಸಿ ಇಲ್ಲ ಇದು, ಇದರಿಂದ ನಾವು ಮನೆಯಲ್ಲೇ ಮಾಡ್ಬೋದು. ನಾನು ಈ ಸಮೋಸ ರೆಸಿಪಿ ನಾಡ್ದು ಮಾಡ್ತೇನೆ. ನಾನು ಆಯ್ತು. ಅದು ಎಂತಲ್ಲಿ ಕಾಂತುಂಟು. ಇಲ್ಲಿ ನೋಡಿ ಮಾಯಿ ಬರ್ತಿದ್ದಾರೆ. ಇಲ್ಲಿ ನೋಡಿ ಎಲ್ಲರೂ ಸೇರಿಕೊಂಡು ಬರ್ತಿದ್ದಾರೆ. ವಿಹಾರಿಕಾ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾಳೆ. ನಾನು ಹೀಗೆ ಮಾಡ್ತಿದ್ದೇನೆ. ಈಗ ಇಲ್ಲಿ ವೀರೇನ್ ಕಪ್ಪೆ ಜಿಗಿತ, ಕಪ್ಪೆ ಜಿಗಿತ, ವೀರೇನ್ ಕಪ್ಪೆ ಜಿಗಿತ ನೋಡಿ. ಇಲ್ಲಿ ಎಲ್ಲ ಚಂಡಿ ಚಂಡಿಯಾಗಿದೆ. ಅಲ್ಲಿ ಶರಣ್ಯ ಕೂಡ ಒರೆಸ್ತಿದ್ದಾಳೆ. ಮಾಯಿ ಎಲ್ಲ ಮನೆ ಒರೆಸ್ತಿದ್ದಾರೆ. ನೀವೆಂತ ಚಂಡಿ ಚಂಡಿ ಮಾಡಿ ಮಾಡಿ ಒರೆಸ್ಲಿಕ್ಕೆ ಇಲ್ಲಿ ಒರೆಸಿ, ಇಲ್ಲಿ ಒರೆಸಿದ್ರಲ್ಲೇ ಒರೆಸಿ. ನೋಡಿ ಈಗೆಲ್ಲ ಆರಿತು. ಇವನೊಬ್ಬ ಚಡ್ಡಿ ತೆಗೆದು ನಿಂತಿದ್ದಾನೆ ಕರ್ಮ. ಇಲ್ಲಿ ನೋಡಿ ಬಕೆಟಲ್ಲಿ ನೀರು ಬೀಳ್ತಾನೆ ಮೇಲಿಂದ. ಹೀಗೆ ಆ ಸೈಡಲ್ಲಿ ಉಂಟು ನೋಡಿ ನೀರು. ಉಜ್ಜಿ ತೆಗಿರಿ. ಉಜ್ಜಿ ಸಾಕಾಯ್ತಾ ನಿಂಗೆ? ಎಲ್ಲ ಚಂಡಿ ಇದ್ದದನ್ನೆಲ್ಲ ಉಜ್ಜಿ ಕ್ಲೀನ್ ಆಯಿತು ನೋಡಿ. ಈಗ ಒರೆಸಿ ಎಲ್ಲ ಕ್ಲೀನ್ ಆಯಿತು. ಮನೆಯೆಲ್ಲ ಚಂಡಿ ಎಲ್ಲ ಹೋಯಿತು. ಬಕೆಟಲ್ಲಿ ನೀರು ಬಿದ್ದುಕೊಂಡೇ ಉಂಟು, ಯಾಕಂದರೆ ಜೋರು ಮಳೆ ಬರ್ತಾನೆ ಉಂಟು. ಇವತ್ತೆಂಥ ಮಳೆ ನಿಲ್ಲುವುದಿಲ್ವ ದೇವರಿಗೊಬ್ಬನಿಗೆ ಗೊತ್ತು. ಹಾಗೆ ನಾದಿನಿ ಮಕ್ಕಳಿಗೆ ಅಂತ ತಂದು ಕೊಟ್ಟಂತಹ ಸಮೋಸನ ಮಕ್ಕಳಿಗೆಲ್ರಿಗೂ ಹಂಚಿಕೊಟ್ಟೆ. ಇನ್ನು ಮಕ್ಕಳೆಲ್ಲ ಸ್ನಾನ ಮಾಡಿ ಬರ್ತಾರೆ. ಆ ಹೊತ್ತಲ್ಲಿ ನೋಡಿ ಮಾವಿನಕಾಯಿ ಕೂಡ ಕಟ್ ಮಾಡ್ತಾ ಇದ್ದೇನೆ. ಫುಲ್ ಮಳೆ ಅಂದರೆ ಹೇಗಿದೆ ಅಂದರೆ ನೋಡಿ, ರೋಡಲ್ಲೆಲ್ಲ ನೀರು ಉಳಿದು ಕಾಣ್ತದಲ್ಲ. ಫುಲ್ಲು ಮಳೆ ಅಂದರೆ ಜೋರು ಮಳೆಯಲ್ಲೇ ಬಂದದ್ದು ನಾವೆಲ್ಲರೂ. ಫುಲ್ಲು ಚಂಡಿ. ಮನೆಯೊಳಗೆ ನೋಡಬೇಕಿದ್ರೆ ದೊಡ್ಡ ಬೊಳ್ಳ ಹೋಗ್ತಾ ಇತ್ತು. ಹೇಗೆ ಮಳೆ ಬರ್ತಾ ಉಂಟು. ಮಳೆಗಾಲ ಬಂದಾಗೆ ಉಂಟು. ಮಳೆಗಾಲ ಬಂದರೆ ಒಳ್ಳೆಯದಾಯಿತು. ಸನರೆ ನೋಡಿ, ಮಿಂಚುತ್ತಾ ಕೂಡ ಉಂಟು. ಗುಡುಗು ಮಿಂಚು ಜೊತೆಯಲ್ಲಿ ಮಳೆ. ನೋಡಿ ಮಕ್ಕಳೆಲ್ಲ ಮೆಟ್ಲಲ್ಲೇ ಬಿಸಾಡಿದ್ದಾರೆ ಚಪ್ಪಲಿ ಎಲ್ಲ. ಮಕ್ಕಳಿಗೆ ಹಾಕಬಾರ್ದು ಚಪ್ಪಲಿ ಅಂದರೆ, ಮತ್ತು ಪಾಪ ಚಂಡಿ ಹಾಕ್ಕೊಂಡು ಬಂದದ್ದು ಕೂಡ ಹಾಗೆ. ಅಂತ ಒಬ್ಬೊಬ್ಬರೇ ಸ್ನಾನ ಮಾಡಿಕೊಂಡು ಬಂದರು. ಇವಳು ಸ್ನಾನ ಮಾಡಿ ಬಂದು ನಿಂತಿದ್ದಾಳೆ ಇಲ್ಲಿ. ಇವಳು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚುತ್ತಾ ಇದ್ದಾಳೆ. ಕ್ಲೀನಿಂಗ್ ಎಲ್ಲ ಆಯ್ತಾ ಅಂತಲ್ಲ? ಕ್ಲೀನೆಲ್ಲ ಆಯ್ತಾ? ಎಲ್ಲ ಕ್ಲೀನ್ ಮಾಡಿ ದೇವರಿಗೆ ದೀಪ ಹಚ್ಚಿ ಮಕ್ಕಳಿಗೆ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಸರಿಯಾಗಿ 5 ಮಕ್ಕಳಿಗೆ 5 ಥರ ಭಾಗ ಮಾಡಿ ಇಟ್ಟಿದ್ದೇನೆ. ಯಾರಿಗೂ ಸ್ವಲ್ಪವಿಲ್ಲ ಜಾಸ್ತಿ ಇಲ್ಲ ಹಾಗೆ.
ಬಂದಾಳ ಬಿಂಕದ ಸುಂದಾರಿ. ನೋಡಿ ಸ್ನಾನ ಮಾಡಿ ಬಂದ್ಲು ನಮ್ಮ ಬಿಂಕದ ಸುಂದಾರಿ. ಗರ್ಭ ಸಂಭೂತಂ ವಿದ್ಯುಸ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಪ್ರಿಯಾಂಗೋ ಕಲಿಕಾಶ್ಯಾಮಂ ರೂಪೇಣಾಂ ಪ್ರತಿಮಾಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ ದೇವಾನಾಂ ಚ ನಮಃ. ಓಂ ಗಂಗಣಪತಯೇ 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 ನಮಃ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಓಂ ಗಂಗಣಪತಯೇ ನಮಃ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ. ಅಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅಲಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋನಿ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ. ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ನಿತ್ಯ ಮಂಗಳಂ. ಭೂಮಿಯ ದಾನವ ಬೇಡಿದಗೆ ಆ ಮಹಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮೆ ರಸಗೋಪಾಲ ಕೃಷ್ಣಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ನಿತ್ಯ ಮಂಗಳಂ. ಭಕ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಹಯವಿರ್ದ ಕಲ್ಕ್ಯನಿಗೆ ಹತ್ತವತಾರದಿ ಭಕ್ತರ ಸಲಹುವ ಕರ್ತೃ ಶ್ರೀ ಪುರಂದರ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ನಿತ್ಯ ಮಂಗಳಂ. ಗತಿಯಿಂದಾಗಿದೆ ಇವಳಿಗೆ. ಅವಳು ಅಲ್ಲಿ ಚೊಂಪುತ್ತಾ ಇದ್ದಾಳೆ, ಇವಳು ಅಗಿತಾ ಇದ್ದಾಳೆ. ಇವ ನೋಡಿ, ಇವ ಯಾವುದು ತಿನ್ನೋದ್ರಲ್ಲೂ ಬೂಸನೆ, ಇವಳು ಅಷ್ಟೇ ತಿನ್ನೋದ್ರಲ್ಲಿ ಬಕ್ಕಾಸುರನೇ. ನೋಡಿ ನೋಡಿ, ಮಾವಿನ ಹಣ್ಣೆಲ್ಲ ತಿಂದಾಯ್ತು. ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬಿತಾ? ಇನ್ನು ಲೂಡೋ ಆಟ ಆಡಿ ಮಲಗುದಾ? ಓಕೆ, ಟೀಮ್ ಲೂಡೋ. ಒಂದೇ ಒಂದು ಲೂಡಾ ಆಗ್ಬೋದಲ್ಲ? ನಾನು ಮತ್ತೆ ಮಾಮಿ ನನ್ನನ್ನು ಓಡಿಸ್ಬೇಕು. ನೀನು ಹಾಕಿ ಈಗ, ನೀನು ಮತ್ತೆ ವಿಡಿಯೋ ಅಲ್ಲ ಮೈ ವಿಡಿಯೋಗೆ ಯಾರು ಆಗ್ತಾನಂತೆ ಅವನಿರ್ಲಿ. ಎರಡು ಆಯ್ತಲ್ಲ ಮೈ. ಮೈ ಇದೆಲ್ಲ ನಮ್ಮಿಬ್ರನ್ನು ವಿಹಾಯ್ಕ ಇದು ಆಕ್ಚುಲಿ ನೀವು ಇದ್ದೀರಲ್ಲ ಅಷ್ಟು 6 ಓ 3 6 3 ನೀನು ನನಗೆ ಹಾಕ್ಬೇಕಿತ್ತು. ಒಂದು ಅರ್ಜಿ ಮೈ
ಎರಡು ನನಗೆ ಸಾಕಲ್ಲ. ಮುಂದಕ್ಕೆಲ್ಲೇ ಕೂತ್ಕೊಳ್ಬೇಕಾ? ಐದಾಯ್ತು ಅವಳು. ಇಲ್ಲ ಅವ್ರು ಹಾಕುದಿಲ್ಲ, ಅವ್ರು ಹಾಕುದಿಲ್ಲ. ನೀನು 6 ಹಾಕು ಅಂತ ಹೇಳಿ. 1 2 3 ಅದು ನನ್ನದಲ್ಲ, ಅದು ವಿಹಾರಿಕ. ಇಲ್ಲ 6 ಒಂದಲ್ಲ. 1 2 3 ಮಾ ಇಲ್ಲಿ 4 5 6. ಬೇಡ 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 ಇದನ್ನು ನಿಲ್ಲ 1 2 3 4 5 6. 1 2 3 4 5. ಬೇಡ ಮಾಯಿ ಬೇಡ. 1 2 3 4 6 ಇಲ್ಲಿ ಇಡಿ, 6 ಹತ್ರ ಇಡಿ. ಬೇಡ 6 ಇಲ್ಲಿ ಇಡ್ತೇನೆ. 5 1 2 3 4 5. 6 ಹಾಕು. 3 ನೀವು ಮಾತ್ರ ಇಬ್ಬರು ಹಾಕಿ. ನಾವು ಕುತ್ಕೊಂಡು ಹೋಗ್ತೇವೆ. ನಾನು ಇಲ್ಲಿ ಕೊಟ್ಟಿ ಎರಡಲ್ಲ ಇಲ್ಲಿ. ಅಲ್ಲೇ ಬರ್ಬೋದು. ಬೇಡ ಬೇಡ, ಎರಡು ಹೊರಗೆ ಇಟ್ಟು. ಒಂದು ನಿಮಗೆ ಅಷ್ಟೇ. ಒಂದು 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 ತವರ 3 3 ಇಲ್ಲಿ ಇಡಿ. ನೀನು 5 ಹಾಕು ಸಾಕು. ಹೋಯ್ತು. 1 2 3 ಹೋಗುದಿಲ್ಲ, ಹಿಂದೆ ನಾನು ಇದ್ದೇನೆ. ಇಬ್ಬರೇ ಹೋಗುದೇ ಅಲ್ವಾ? 1 6 ಒಂದಲ್ಲ. 1 ಆಯ್ತು, ಸುಮ್ಮನೆ ಇರಿ ಅಮ್ಮೆ. ಎರಡು ಇಲ್ಲಿ ಗೋಡ ಗೋಡ ಮಾಮಿ ಅಲ್ಲಿ ಅಂಟಿದೆ ಇತ್ತು ಮಾಡ್ಲಾರ. ಎರಡು ಇಲ್ಲಿ ಇಲ್ಲಿದಾಗಿದೆ ಗೋಡನೆ. 1 ಸಾಕಲ್ಲ? ಒಂದು ಇಲ್ಲ. ಈಗ ದ್ರಾರ್ವಿನಿ 3 ನಂಗೆ. 6 ಬೇಡ, ನೂಕು ನಂಗೆ 3 ಬೇಕಾದಿಲ್ಲ. 3 ಬೇಡ, 1 ಸಾಕು. 3 ಅಲ್ಲ, 3 ಬೇಕು. 3 4 ಎಷ್ಟು? ಆಯ್ತು. ತೊಂದ್ರೆ ಇಲ್ಲ, ಹಿಂದೆ ಇದ್ದೇನೆ. ಹೋಗಲ್ಲ ನಿಂಗೇನು, ನೀನು ಜೋರು ಮಾಡ. ಜೋರಲ್ಲಿ ಆಟ ಪರವಾಗಿಲ್ಲ. 2 ಇಲ್ಲಿ. ತೆಗಿಬೇಕು ನಾನು, ನಾವು ನಿಮ್ಮಂತಿದ್ದಲ್ಲ. ಅದು ಹಾಗೆಲ್ಲ ಇಲ್ಲ, ನನಗೆ ಸಿಕ್ಕಿದ್ರೆ ತೆಗಿ. ಅದನ್ನ ಇಡ್ಬೇಡ. ಇದು ಹೀಗೆ ನೋಡಿ, ಒಂದು ಸಂಜೆ ಹೊತ್ತಲ್ಲಿ ನಾವು ಮಳೆಯದ್ದೆಲ್ಲ ತುಂಬ ವಿಡಿಯೋ ಮಾಡಬೇಕು ಅಂತ ಆಯಿತು. ಆದರೆ ಕತ್ಲೆಯಲ್ಲಿ ಯಾವುದೇ ಒಂದು ವಿಡಿಯೋನು ಕರೆಕ್ಟಾಗಿ ಬರಲಿಲ್ಲ. ಹೀಗೆ ಮನೆಗೆ ಬಂದ ನಂತರ ಹೀಗೆ ಮನೆಯಲ್ಲಿದ್ದ ನೀರನ್ನು ಕ್ಲೀನ್ ಮಾಡೋದು, ಸ್ನಾನ ಮಾಡಿಸೋದು ಮಕ್ಕಳಿಗೆ, ಆಮೇಲೆ ಈ ಫ್ರೂಟ್ಗಳನ್ನು ಹಾಗೆಯೇ ಸಮೋಸ ತಿನ್ನೋದು, ಊಟ ಮಾಡೋದು, ದೇವರಿಗೆ ದೀಪ ಇಟ್ಟು ಭಜನೆ ಹೇಳೋದು ಎಲ್ಲ ಮಕ್ಕಳು ತುಂಬ ಚಂದವಾಗಿ ಮಾಡಿದರು. ಹಾಗೆ ಅವ್ರ ಜೊತೆ ನಾನು ಕೂಡ ತುಂಬ ಖುಷಿಪಟ್ಟೆ. ಹಾಗೆ ಒಂದೇ ಒಂದು ಗೇಮ್ ಆಟಾಡಿ ಮಲಗುವ ಅಂತ ಹೇಳಿ ನಾವು ಕೂತವರು 10 ಗಂಟೆಗೆ ಕೂತವರು 1 ಗಂಟೆ ತನಕ ಆಡಿದ್ರು. ಇನ್ನೂ ಆಡುವ ಅಂತ ಖುಷಿಯೊಂದಿಗೆ ಈ ಸವಿಯಾದ ಕ್ಷಣಗಳನ್ನು ಈ ಯೂಟ್ಯೂಬ್ ನೆನಪಿನ ಬುತ್ತಿಯಲ್ಲಿ ಹಂಚಿಕೊಂಡು ಹಾಗೆ ನೆನಪಾಗಿ ಇಟ್ಟುಕೊಳ್ಳುವ ಅಂಥೇಳಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ರಾಮ್ ರಾಮ್.